ಕೇದಾರ್ನಾಥಲ್ಲಿ ಹೆಂಗಿದೆಯೋ ಅದೇ ಥರ ಡೆಡ್ ಟು ಡೆಡ್. ಸೊ ಸೇಮ್ ಟು ಸೇಮು ಇಲ್ಲಿ ನಮ್ಮ ಕೊಪ್ಪಳ ಡಿಸ್ಟಿಕಲ್ಲಿದೆ. ನಮಸ್ಕಾರ ಕರ್ನಾಟಕ. ನಾವು ಇವತ್ತು ಬಂದಿದ್ದೀವಿ ನಮ್ಮ ಮಿನಿ ಕೇದಾರ್ನಾಥ್. ನೋಡಿದ್ರೇ ತುಂಬ ಹೆಮ್ಮೆ ಆಗ್ತಾ ಇದೆ ಆ್ಯಕ್ಚುಲಿ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ನಮಸ್ಕಾರ. ನಿಮ್ಮ ಹೆಸರು? ಚನ್ನಬಸಯ್ಯ. ಸೊ ನೀವು ಇಲ್ಲಿ ಪೂಜೆ ಮಾಡ್ತಿರ್ತೀರಾ? ಓಕೆ. ಸೊ ಇದು ಯಾಕೆ ಎಕ್ಸಾಕ್ಟ್ಲಿ ಅದೇ ಥರ ಕೇದಾರ್ನಾಥ್ ಥರನೇ ಯಾಕೆ ಕಟ್ಸಿದ್ರಿ ಗುಡಿನ? ಇದು ಕೇದಾರ್ನಾಥ್ ಟೈಪ್ ಮೇಲೆ ಗೋಪುರ ಕಟ್ಸಿದ್ರಿಂದ ಕೇದಾರ್ನಾಥ್ ಟೈಪ್ ಸೇಮ್. ಕೇದಾರ್ನಾಥ್ ಇಲ್ಲಿಗೆ ಡಿಫ್ರೆಂಟೇ ಇಲ್ಲ, ಆದ್ರೆ ಸೈಜ್ ಸಣ್ಣದಿರ್ಬೋದು, ಮಾಡಲು ಮಾತ್ರ ಸೇಮ್. ಅದಕ್ಕೋಸ್ಕರ ಮಿನಿ ಕೇದಾರ್ನಾಥ್ ಅಂತ ಹೇಳ್ತಾರೆ ಇದಕ್ಕೆ. ಯಾಕೆ ಐಡಿಯಾ ಯಾರ್ದಿದು ಈ ತರ ಮಾಡ್ಬೇಕಂತ? ಟ್ರಸ್ಟ್ ಕಮಿಟಿ ಅವ್ರದ್ದು. ಸೊ ಈ ತರ ಕಟ್ಸೋಣ ಅಂತ ಐಡಿಯಾ ಮಾಡಿ ಆಮೇಲೆ ಈ ತರ ಕಟ್ಸಿದ್ದ. ಹಿಮ ಒಂದಿಲ್ಲ, ಬಟ್ ಡಿಟ್ಟು ಹಂಗೆ ಇದೆ ಆಕ್ಚುಲಿ. ಹೌದು ಹೌದು, ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ. ಟ್ರಸ್ಟ್ ಕಮಿಟಿಯಿಂದನೇ ಮೇನ್ ಅಧ್ಯಕ್ಷರು ಸದಸ್ಯರು ಎಲ್ಲ ಕಮಿಟಿ 26 ಮಂದಿ ಕಮಿಟಿ ಸದಸ್ಯರು ಇದಾರೆ. ಅವ್ರದೇ ಮೇನ್ ಇದಕ್ಕೆಲ್ಲ ಪಾತ್ರದಾರ ಅವರು. ಇಷ್ಟು ಮುಂದುವರೆಯಕ್ ಆಗೋದಿಲ್ಲ. ಓಕೆ ಓಕೆ. ಇಲ್ಲಿ ಟೂರಿಸ್ಟ್ ಎಲ್ಲ ಬರ್ತಾರ, ಅಂದ್ರೆ ಭಕ್ತಾದಿಗಳು ಬರ್ತಾರ? ನಿನ್ನೆ ಪೂನಾದಿಂದ ಬಂದಾರ. ಹೌದಾ? ಗುಲ್ಬರ್ಗ, ಬೆಳಗಾಂ ಸೈಡ್ ಎಲ್ಲರೂ ಬರ್ತಾರೆ ನೋಡ್ರಿ. ಅವರೆಲ್ಲ ಮಹಾರಾಷ್ಟ್ರದಾರ ನೋಡ್ರಿ. ಅವರೆಲ್ಲ ಬರ್ತಾ ಇರ್ತಾರೆ. ಗವಿ ಮಠಕ್ಕೆ ಭೇಟಿ ಕೊಟ್ಟು ಇಲ್ಲಿ ಕುಟ್ಟೆ ಕೊಡ್ತಾರೆ. ಗವಿ ಮಠಕ್ಕೆಲ್ಲ ಬಂದವರೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ. ಓಕೆ ಓಕೆ. ಸಾಮಾನ್ಯವಾಗಿ ಇಲ್ಲಿ ಬಂದಾರಂದ್ರೆ ಒಂದು ತಾಸು 2 ತಾಸಲ್ಲೇ ಇಲ್ಲಿಂದ ಹೋಗೋದಿಲ್ಲ. ಓಕೆ. ಅಷ್ಟು ನಮ್ಮದೇ ಇರುತ್ತೆ ಇಲ್ಲಿ. ಹೌದು, ತುಂಬಾ ಪೀಸ್ಫುಲ್ ಆಗಿದೆ ಸರೌಂಡಿಂಗ್ಸ್ ಎಲ್ಲ. ಯಾರೇ ಬರಲಿ ಅಂತರ ಹೆಂಗ ಎಷ್ಟೇ ಇದು ಬಂದ್ರು ಕೂಡ ಒಂದು 25 ನಿಮಿಷ ಅಂತೂ ಕುಂತಿರ್ತಾರೆ. ಅಷ್ಟು ಮೈಂಡ್ ಫ್ರೀ ಆಗತ್ತಿಲ್ಲ. ಅದು ಇದ್ರ ಪವರ್ ಇದು 12ನೇ ಶತಮಾನದ. ಇದು 12ನೇ ಶತಮಾನದಲ್ಲಿ ಗುಡಿ. 12ನೇ ಶತಮಾನ ಹಿಂದೆ ಋಷಿ ಮುನಿಗಳು ಇದ್ರಿ. ಋಷಿ ಮುನಿಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು. ಹಂಗಾಗಿ ಪವರ್ಫುಲ್ ದೇವರಿದು. ಋಷಿ ಮುನಿ ದೇವಮಾನವರು ಇದ್ದಂಗೆ ಅವರೆಲ್ಲ ದೇವರ ಹತ್ರ ಹೋಗೋದು ಋಷಿಗಳು. ಹಾಗಾಗಿ ಇದು ಒಂಥರ ಶಾಂತವಾಗಿ ಒಂದತ್ತ ನಿಲ್ತದಿಲ್ಲ. ಬಟ್ ಏನಂದ್ರೆ ಈ ಗುಡಿ ಬಂದಾಗ್ಲಿಂದ ಹೊರಗಡೆ ಹೋಗೋದಲ್ಲ, ಹಂಗಾಗ್ಬಿಡೋದು ನನಗೆ. ಅಷ್ಟು ನಾನು ಒಬ್ಬನೇ ಬೇಕಾಗಿರ್ತೀನಿ, ಅಷ್ಟು ಶಾಂತವಾಗಿರ್ತಾರೆ. ಸೊ ನಿಮ್ಗೆ ಇಷ್ಟ ಪೂಜೆ ಎಲ್ಲ ಮಾಡೋದು? ಸೊ ಇದು ಕರ್ನಾಟಕದ ಕೇದಾರ್ನಾಥ್ ಅಂತಾನೆ ಹೇಳ್ಬೋದು. ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಹಿಮ ಒಂದಿಲ್ಲ, ಅದು ಬಿಟ್ಟರೆ ದಿಟ್ಟು ಹೆಂಗೆ ಕೇದಾರ್ನಾಥ್ ರಿಯಲ್ ಆಗಿದೆಯೋ ಹಿಮಾಚಲಲ್ಲಿ, ಸೊ ಅದೇ ಥರ ಇದು ಅದೇ ಥರ ಡಿಟ್ಟು ಅದೇ ಥರ ಕಟ್ಟಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಇದು ಬಂದುಬಿಟ್ಟು ನಮ್ಮ ಕೊಪ್ಪಳ ಡಿಸ್ಟಿಕಲ್ಲಿದೆ ಅನ್ನೋದೇ ನಮ್ಮ ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಎಸ್, ನೀವು ಅಕಸ್ಮಾತ್ ಕೇದಾರ್ನಾಥ್ಗೆ ಹೋಗೋಕ್ಕಾಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿರುವ ಈ ಮಿನಿ ಕೇದಾರ್ನಾಥ್ಗೆ ಬಂದು ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ನೀವು ಬನ್ನಿ. ನಮಸ್ಕಾರ.